ಒಮ್ಮೆ ಮಾವಿನ ಮರದಲ್ಲಿ ಒಂದು ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು. ಮರವು ನದಿಯ ದಡದಲ್ಲಿ ಇತ್ತು ಮತ್ತು ಅದರ ಜೊತೆಗೆ ರುಚಿಯಾದ ಹಣ್ಣುಗಳು ಬಹಳಷ್ಟಿದ್ದವು. ಕೋತಿ ಪ್ರತಿದಿನವೂ ಆ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿ ಬದುಕುತ್ತಿತ್ತು. ಆ ನದಿಯಲ್ಲಿ ಒಂದು ಮೊಸಳೆಯು ವಾಸಿಸುತ್ತಿತ್ತು. ಒಮ್ಮೆ ಅದು ನೀರಿನಿಂದ ಹೊರಬಂದು ಮರದ ಹತ್ತಿರ ಬಂದು ನಿಂತಿತು. ಕೋತಿ ಅದನ್ನು ನೋಡಿತು ಮತ್ತು ಸ್ನೇಹದಿಂದ, ನೀನು ಹಣ್ಣು ತಿನ್ನಲು ಬಯಸುವೆಯಾ ಎಂದು ಕೇಳಿತು. ಮೊಸಳೆಯು ತಲೆದೂಗಿತು. ಕೋತಿ ಪ್ರೀತಿಯಿಂದ ಕೆಲವು ಹಣ್ಣುಗಳನ್ನು ಕೊಟ್ಟು ಸ್ನೇಹ ಬೆಳೆಸಿತು. ಮೊಸಳೆ ಪ್ರತಿದಿನವೂ ಕೋತಿಯ ಬಳಿ ಬಂದು ಹಣ್ಣುಗಳನ್ನು ತಿಂದು ಹೋಗುತ್ತಿತ್ತು. ಒಂದು ದಿನ ಮೊಸಳೆಯ ಪತ್ನಿಗೆ ಈ ವಿಷಯ ತಿಳಿದುಕೊಂಡಾಗ ಅವಳು ಮೋಸವನ್ನುಚಿತು. ನೀನು ಪ್ರತಿದಿನ ಈ ಕೋತಿಯ ಕೊಟ್ಟ ಹಣ್ಣುಗಳನ್ನು ತಿಂದು ಸಂತೋಷಪಡುತ್ತಿದ್ದೀಯಾ? ಆ ಹಣ್ಣುಗಳನ್ನು ತಿನ್ನುವ ಕೋತಿಯ ಹೃದಯ ಇನ್ನೂ ತುಂಬಾ ರುಚಿಯಾದುದಾಗಿರಬಹುದು ಎಂದು ಪತ್ನಿ ಹೇಳಿತು. ಮೊಸಳೆಯು ಪತ್ನಿಯ ಮಾತುಗಳನ್ನು ಕೇಳಿ ಯೋಚನೆಗೆ ಬಿದ್ದಿತು. ಕೊನೆಗೆ ಅದು ಕೋತಿಯ ಹೃದಯವನ್ನು ತರುವುದಾಗಿ ನಿರ್ಧರಿಸಿತು. ಮೊಸಳೆಯು ಕೋತಿಗೆ ಹೇಳಿತು, ನಮ್ಮ ನದಿಯ ಪಕ್ಕದಲ್ಲಿ ಒಂದು ಸುಂದರವಾದ ತೋಟವಿದೆ. ಅಲ್ಲಿ ಹೆಚ್ಚಿನ ಸುಂದರ ಹಣ್ಣುಗಳಿವೆ. ನೀನು ಬಂದು ನೋಡುವೆಯಾ? ಕೋತಿ ಹರ್ಷಗೊಂಡು ಒಪ್ಪಿತು. ಮೊಸಳೆಯು ಆ ಕೋತಿಯನ್ನು ತನ್ನ ಬೆನ್ನಿಗೆ ಹತ್ತಿಸಿಕೊಂಡು ನದಿಯೊಳಗೆ ಹೋಯಿತು. ನದಿಯ ಮಧ್ಯದಲ್ಲಿ ಮೊಸಳೆಯ ಮುಖದ ಮೇಲೆ ಚತುರತನ ಮೂಡಿತು. ನಾನು ನಿನ್ನನ್ನು ಕೊಂದು ನಿನ್ನ ಹೃದಯವನ್ನು ನನ್ನ ಪತ್ನಿಗೆ ಕೊಡಲಿದ್ದೇನೆ ಎಂದು ಮೊಸಳೆಯು ಹೇಳಿತು. ಕೋತಿಯ ಮೈ ಹೃದಯದಲ್ಲಿ ಭಯದ ನಡುಕ ಉಂಟಾಯಿತು. ಆದರೆ ಕೋತಿ ಚತುರ. ಅದು ತಕ್ಷಣ ಯೋಚಿಸಿ, ಅಯ್ಯೋ, ನನ್ನ ಹೃದಯವನ್ನು ಮರದಲ್ಲಿ ಇಟ್ಟು ಬಿಟ್ಟಿದ್ದೇನೆ. ನೀನು ಹೇಳಿದರೆ ನಾನು ಅದನ್ನು ತೆಗೆದುಕೊಂಡು ಕೊಡ್ತೇನೆ ಎಂದಿತು. ಮೊಸಳೆಯು ಅದನ್ನು ನಂಬಿ ಮರದ ಹತ್ತಿರಕ್ಕೆ ಹಿಂತಿರುಗಿತು. ಕೋತಿ ಮರವನ್ನು ತಲುಪಿದ ತಕ್ಷಣವೇ ಹಾರಿ ಮೇಲಕ್ಕೆ ಹೋದಿತು. ಮೊಸಳೆಯು ತನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪಪಟ್ಟಿತು. ಕೋತಿ ಹೆಣಗುತ್ತಾ ಹೇಳಿತು, ಮೋಸದಿಂದ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಬುದ್ಧಿಯಿಂದ ಬದುಕನ್ನು ಸುಂದರಗೊಳಿಸಬಹುದು. ಮೊಸಳೆಯು ತಲೆ ಕುದುರಿಸಿಕೊಂಡು ಮರಳಿತು.